ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಲೆಕ್ಸಾ ಬ್ಲೆಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಅಲೆಕ್ಸಾ ಬ್ಲೆಸ್ ಅವರೇ ತನ್ನ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಟ್ವೀಟ್ ನ ಮಾಡಿ ನಾನು ಆದಷ್ಟು ಬೇಗ ಬರ್ತಾ ಇದ್ದೀನಿ ಅಂತ ತಿಳಿಸಿದ್ರು. ಅಂಡ್ ಈಗ WRKD ರೆಸ್ಲಿಂಗ್ ಅವರು ಕೂಡ ಅಲೆಕ್ಸಾ ಬ್ಲೆಸ್ ಅವರ ಒಂದು ಫೋಟೋನ ಟ್ವೀಟ್ ಮಾಡಿ ಬೇಗ ಬರ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಗೈಸ್, ಅಲೆಕ್ಸಾ ಬ್ಲೆಸ್ ಅವರ ರಿಟರ್ನ್ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗಬಹುದು. ಅವ್ರೇನಾದ್ರೂ ರಿಟರ್ನ್ ಆದ್ರೆ ಯಾವ ಕ್ಯಾರೆಕ್ಟರ್ ಅಲ್ಲಿ ಬರ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. 90% ಚಾನ್ಸ್ ಇದೆ ಅವರು ಇವಿಲ್ ಕ್ಯಾರೆಕ್ಟರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ WWE ಅವರು ಅವ್ರನ್ನ ಗಾಡೆಸ್ ಕ್ಯಾರೆಕ್ಟರ್ ಅಲ್ಲೂ ಕೂಡ ಕರ್ಕೊಂಡು ಬಂದ್ರೆ ನನಗೇನು ತೊಂದರೆ ಇಲ್ಲ. ನೋಡೋಣ ಗೈಸ್, ನಮ್ಮ ಅಲೆಕ್ಸಾ ಬ್ಲೆಸ್ ಅವರ ರಿಟರ್ನ್ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓವೆನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕೆವಿನ್ ಓವೆನ್ಸ್ ಅವರು ಸ್ಪೋರ್ಟ್ಸ್ ಇಲಿಸ್ಟ್ರೇಟೆಡ್ ಅವರ ಕಡೆಯಿಂದ ಮಾತಾಡ್ತಾ ನನ್ನ ಕಾಂಟ್ರಾಕ್ಟ್ ನಾನು ಇನ್ನೂ ಕೂಡ ರಿನ್ಯೂ ಮಾಡ್ಕೊಂಡೇ ಇಲ್ಲ, ಇನ್ನ ಸ್ವಲ್ಪ ಟೈಮು ಬಾಕಿ ಇರೋದಷ್ಟೇ. ಅಂಡ್ ಅದೇನಾದ್ರೂ ಮುಗಿದ್ರೆ ನಾನು ಫ್ರೀ ಏಜೆಂಟ್ ಆಗ್ತೀನಿ ಅಂತ ನಮ್ಮ ಕೆವಿನ್ ಓವೆನ್ಸ್ ಅವರು ತಿಳಿಸಿದ್ದಾರೆ. ಸೊ WWE ಅವರು ಇನ್ನೂ ನಮ್ಮ ಕೆವಿನ್ ಓವೆನ್ಸ್ ಅವರ ಕಾಂಟ್ರಾಕ್ಟ್ ನ ರಿನ್ಯೂ ಮಾಡಿಲ್ವಂತೆ. ಸೊ ಆದಷ್ಟು ಬೇಗ ಅವರು ಆಫರ್ ನ ಕೊಡ್ತಾರೆ. ನಮ್ಮ ಕೆವಿನ್ ಓವೆನ್ಸ್ ಅವ್ರನ್ನ WWE ಅವರು ಪಕ್ಕ ಬಿಟ್ ಕೊಡೋದೇ ಇಲ್ಲ. ಸೊ ಇತ್ತೀಚೆಗೆ ನೋಡ್ತಾ ಇದೀವಿ, ನಮ್ಮ WWE ಅವರು ಕೆವಿನ್ ಓವೆನ್ಸ್ ಹಾಗೆ ಬೇರೆ ಸೂಪರ್ ಸ್ಟಾರ್ಸ್ ಗಳಿಗೆ ಲಾಸ್ಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ನ ಆಫರ್ ಮಾಡ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಸ್ಥಿತಿಯಲ್ಲೂ ಕೂಡ ನಾವು ಇದನ್ನೇ ಗಮನಿಸಿದ್ವಿ. ಇವನ್ ಡ್ರೂ ಮ್ಯಾಕೆಂಟೈರ್ ಅವರು ಕಾಂಟ್ರಾಕ್ಟ್ ಮುಗಿದ ಮೇಲೂ ಕೂಡ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಫೈನಲಿ WWE ಅವರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಒಳ್ಳೆ ಕಾಂಟ್ರಾಕ್ಟ್ ನ ಕೊಟ್ಟರು. ಅಂಡ್ ಅದೇ ರೀತಿ ಪರಿಸ್ಥಿತಿ ನಮಗೆ ಕೆವಿನ್ ಓವೆನ್ಸ್ ಅವ್ರಿಗೂ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಕೆವಿನ್ ಓವೆನ್ಸ್ ಅವರು WWE ಅಲ್ಲಿ ಆರಾಮಾಗಿ ಇರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಅಂಕಲ್ ಹೌಡಿ ಅವರ ಬಗ್ಗೆ. ಮಂಡೇ ನೈಟ್ ರಾ ಮುಗಿದ್ಮೇಲೆ ನಮ್ಮ ಅಂಕಲ್ ಹೌಡಿ ಅವರು ಯಾವ ರೀತಿ ಜೆಸ್ಟರ್ ನ ತೋರಿಸಿ ಹೋಗ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ತನ್ನ ಕೈನ ಮೇಲ್ಗಡೆ ಎತ್ಬಿಟ್ಟು ಹೋಗ್ತಾ ಇದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಾವು ಮ್ಯಾಚ್ ಅಲ್ಲಿ ಗಮನಿಸಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಂಕಲ್ ಹೌಡಿ ಅವರು ಚಾಟ್ ಗೇಬಲ್ ಅವ್ರನ್ನ ಇಟ್ಕೊಂಡು ಒಂದು ರೀತಿ ಡ್ಯಾನ್ಸ್ ನ ಮಾಡ್ತಾರೆ. ಇದು ಕೂಡ ನಮ್ಮ ಬ್ರೇ ವೈಟ್ ಅವರಿಗೆ ಒಂದು ಟ್ರಿಬ್ಯೂಟ್ ನ ಕೊಡೋದಕ್ಕೆ ಅಂತಾನೆ ಹೇಳ್ಬಹುದು. ನಮ್ಮ ಬ್ರೇ ವೈಟ್ ಅವರು ಮೊದಲು ನಮ್ಮ ಜಾನ್ಸಿನ್ ಅವರ ಜೊತೆ ಫ್ಯೂಡ್ ಇದ್ದಾಗ ಇದೇ ರೀತಿ ಡ್ಯಾನ್ಸ್ ನ ಆಡಿರ್ತಾರೆ. ಅಂಡ್ ಅದೇ ರೀತಿ ನಮ್ಮ ಅಂಕಲ್ ಹೌಡಿ ಅವರು ಇವತ್ತು ನಮ್ಮ ಚಾಟ್ ಗೇಬಲ್ ಅವ್ರನ್ನ ಇಟ್ಕೊಂಡು ಡ್ಯಾನ್ಸ್ ನ ಮಾಡಿದ್ದಾರೆ. ಸೊ ಈ ಒಂದು ಮ್ಯಾಚ್ ಸಂಪೂರ್ಣವಾಗಿ ನಮ್ಮ ಬ್ರೇ ವೈಟ್ ಅವರ ಟ್ರಿಬ್ಯೂಟ್ ಗೆ ನಮಗೆ ನೋಡೋದಕ್ಕೆ ಸಿಕ್ತು. ಯಾಕಂದ್ರೆ ಮೊನ್ನೆ ನಮ್ಮ ಬ್ರೇ ವೈಟ್ ಅವರು ತೀರೋಗಿ 1 ವರ್ಷ ಕಂಪ್ಲೀಟ್ ಆಗಿತ್ತು. ಅಂಡ್ ಇವತ್ತು ನಮ್ಮ ಅಂಕಲ್ ಹೌಡಿ ಅವರು WWE ಅಲ್ಲಿ ಡೆಬ್ಯೂ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಅವರ ಬಗ್ಗೆ. ಇವತ್ತಿನ ಡ್ರೂ ಮ್ಯಾಕೆಂಟೈರ್ ಅವರ ಸೆಗ್ಮೆಂಟ್ ಅಲ್ಲಿ ಸಡನ್ ಆಗಿ ನಮ್ಮ CM ಪಂಕ್ ಅವರು ಎಂಟ್ರಿನ ಕೊಟ್ಟು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನಮ್ಮ CM ಪಂಕ್ ಅವರು ಎಲ್ಲಿಂದ ಬಂದ್ರು, ಸಡನ್ ಆಗಿ ಅವರು ಹೇಗ್ ಬರೋದಕ್ಕೆ ಸಾಧ್ಯ ಅಂತ ನೀವೇನಾದ್ರೂ ಕೇಳಿದ್ರೆ, ನಮ್ಮ CM ಪಂಕ್ ಅವರು ಇಡೀ ಡ್ರೂ ಮ್ಯಾಕೆಂಟೈರ್ ಅವರ ಸೆಗ್ಮೆಂಟ್ ಟೈಮ್ ಅಲ್ಲಿ ರಿಂಗ್ ಒಳಗಡೆ ಕೂತ್ಕೊಂಡು ಆ ಒಂದು ಸೆಗ್ಮೆಂಟ್ ನ ನೋಡ್ತಾ ಇರ್ತಾರೆ. ಸೊ ಯಾವಾಗ ಅವರ ಹೊರಗಡೆ ಬರುವಂತಹ ಟೈಮ್ ಬರುತ್ತೋ ಆಗ ಅವರು ರಿಂಗ್ ಒಳಗಡೆಯಿಂದನೇ ಹೊರಗಡೆ ಹೋಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅವರು ರಿಂಗ್ ಒಳಗಡೆಯಿಂದ ಹೊರಗಡೆ ಹೋಗಿ ಅಟ್ಯಾಕ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಮೈಕಲ್ ಕೋಲ್ ಹಾಗೆ ಕೋರಿ ಗ್ರೇವ್ಸ್ ಅವರ ಬಗ್ಗೆ. ಇವತ್ತಿನ ಮಂಡೇ ನೈಟ್ ರಲ್ಲಿ ನಮಗೆ ಇವರಿಬ್ರು ಕಮೆಂಟ್ರಿ ಟೀಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಯಾವಾಗ ಸ್ಮ್ಯಾಕ್ ಡೌನ್ USA ನೆಟ್ವರ್ಕ್ ಗೆ ಹೋಗುತ್ತೋ ಆಗ ಇವರಿಬ್ರು ಸ್ಮ್ಯಾಕ್ ಡೌನ್ ಅಲ್ಲಿ ಕಮೆಂಟ್ರಿ ಟೀಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇದನ್ನ ಇವತ್ತು ಮಂಡೇ ನೈಟ್ ರಲ್ಲಿ ಇವರಿಬ್ರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಂಡ್ ಆಗ ಮಂಡೇ ನೈಟ್ ರೋಗೆ ಹೊಸ ಕಮೆಂಟ್ರಿ ಮೆಂಬರ್ ನ ಜಾಯ್ನಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೇ ಊಸೋ ಅವರ ಬಗ್ಗೆ. ನಮ್ಮ ಜೇ ಊಸೋ ಅವರ ಬುಕ್ಕಿಂಗ್ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಜೇ ಊಸೋ ಅವರ ಸಿಂಗಲ್ ರನ್ ನ WWE ಅವರು ಯಾವ ರೀತಿ ಬುಕ್ ಮಾಡಿದ್ದಾರೆ ಅಂತ. ಲಿಟರಲಿ ಫ್ಯಾನ್ಸ್ ಗಳು ನಮ್ಮ ಜೇ ಊಸೋ ಅವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಬಟ್ ನಮ್ಮ WWE ಅವರು ಜೇ ಊಸೋ ಅವರಿಗೆ ಒಂದು ಕೂಡ ಸಿಂಗಲ್ ಚಾಂಪಿಯನ್ಶಿಪ್ ನ ಕೊಟ್ಟಿಲ್ಲ. ಅಂಡ್ ರೀಸೆಂಟ್ ಆಗಿ ಜೇ ಊಸೋ ಅವರ ತಂದೆ ರಿಕೇಶಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ನನಗಂತೂ ಜೇ ಊಸೋ ಅವರ ಬುಕ್ಕಿಂಗ್ ಚೂರು ಕೂಡ ಇಷ್ಟ ಆಗಿಲ್ಲ. ಮೊದಲನೇದಾಗಿ ಅವರಿಗೆ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲಿಸಬಹುದಾಗಿತ್ತು, ಬಟ್ ಆ ಒಂದು ವಿಚಾರನ ನೀವು ಮಾಡಲಿಲ್ಲ. ಅಂಡ್ ಇದಾದ್ಮೇಲೆ ರಿಯಾ ರಿಪ್ಲಿ ಅವರ ಜೊತೆ ಲವ್ ಆಂಗಲ್ ನ ತೋರಿಸ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಜೇ ಊಸೋ ಅವರ ವೈಫ್ ಗೆ ಡೈವರ್ಸ್ ನ ಕೊಡಿಸೋದಕ್ಕೆ ಈ ರೀತಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ರಿಕೇಶಿ ಅವರು WWE ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು. ಅಂಡ್ ಈಗ ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಅವರ ಕೋಪ ಇನ್ನೂ ಕೂಡ ಜಾಸ್ತಿ ಆಗಿ ಜೇ ಊಸೋ ಅವರು AEW ಕಂಪನಿಗೂ ಕೂಡ ಹೋಗಬಹುದು ಅಂತ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಮಗ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾನೆ, WWE ಗೆ ಅಷ್ಟೇ ಪ್ರಾಫಿಟ್ ನು ಕೂಡ ಮಾಡ್ತಾ ಇದ್ದಾನೆ. ಬಟ್ WWE ರೈಟರ್ಸ್ ಗೆ ನನ್ನ ಮಗನನ್ನ ಯಾವ ರೀತಿ ಬುಕ್ ಮಾಡಬೇಕು ಅಂತ ಚೂರು ಕೂಡ ಐಡಿಯಾ ಗೊತ್ತಿಲ್ಲ. ಸೊ ಜೇ ಊಸೋ, ನಾನು ನಿನಗೆ ಸಜೆಸ್ಟ್ ಮಾಡ್ತೀನಿ, ನೀನು WWE ಇಂದ ಸ್ವಲ್ಪ ಬ್ರೇಕ್ ನ ತಗೋಬಿಡು. ಯಾಕಂದ್ರೆ WWE ರೈಟರ್ಸ್ ಗಳಿಗೆ ಜೇ ಊಸೋ ಅವರ ಕ್ಯಾರೆಕ್ಟರ್ ಗೆ ಯಾವ ರೀತಿ ಅವರ ಕ್ಯಾರೆಕ್ಟರ್ ನ ಬರಿಬೇಕು ಅಂತ ಚೂರು ಕೂಡ ಗೊತ್ತಿಲ್ಲ. ನಿಜವಾಗ್ಲೂ ಜೇ ಊಸೋ, ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ WWE ಅಲ್ಲಿ ಅಷ್ಟು ಚೆನ್ನಾಗಿ ಸ್ಪಾಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡ್ತೀನಿ, ನೀನು ಸುಮ್ಮನೆ AEW ಕಂಪನಿಗೆ ಹೊರಟೋಗ್ಬಿಡು. ಯಾಕಂದ್ರೆ WWE ಕಂಪನಿಯವರು ನಿನ್ನನ್ನ ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ ಅಂತ ನಮ್ಮ ರಿಕೇಶಿ ಅವರು ರೀಸೆಂಟ್ ಆಗಿ ಜೇ ಊಸೋ ಅವರ ಬಗ್ಗೆ ಮಾತಾಡಿದ್ದಾರೆ. ಲಿಟ್ರಲಿ ಗೈಸ್, ಅವರು AEW
ಡಬ್ಲ್ಯೂ ಅನ್ನೋ ಒಂದು ನೇಮ್ ನ ಮೆನ್ಷನ್ ಮಾಡಿ ಡಬ್ಲ್ಯೂ ಮಾತ್ರ ಒಂದೇ ಸ್ಪೋರ್ಟ್ಸ್ ಈ ಒಂದು ಕಂಪನಿಯಲ್ಲಿ ಇಲ್ಲ, AEW ಕಂಪನಿಯಲ್ಲೂ ಕೂಡ ನಿನಗೆ ಜಾಗ ಸಿಗುತ್ತೆ, AEW ಕಂಪನಿಗೆ ಹೋಗು, ಯಾಕಂದ್ರೆ ನಿನ್ನ ಬುಕ್ಕಿಂಗು ಡಬ್ಲ್ಯೂ ಕಂಪನಿಯಲ್ಲಿ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ನಮ್ಮ ರಿಕೇಶ್ ಅವರು ತನ್ನ ಕೋಪನ ಹೊರಗೆ ಹಾಕಿದ್ದಾರೆ ತನ್ನ ಮಗನ ಮೇಲಿನ ಪ್ರೀತಿಯಿಂದ. ಲಿಟ್ರಲಿ ಗೈಸ್ ಇದನ್ನ ನಾನು ಕೂಡ ಒಪ್ಕೋತೀನಿ ಒಂದು ರೀತಿಯಲ್ಲಿ, ಯಾಕಂದ್ರೆ ಜೇ ಉಸೋ ಅವರ ಸಿಂಗಲ್ ರನ್ನ ನಾವೆಲ್ಲರೂ ಕೂಡ ಯಾವ ರೀತಿ ನೋಡಿದೀವಿ ನಿಮಗೆ ಗೊತ್ತೇ ಇರಬಹುದು. ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಂದಾಗೆಲ್ಲ ಅವರ ಎಂಟ್ರಿಯಲ್ಲಿ ಈಟ್ 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 ಅಂತ ಚಾನ್ಸ್ ನ ಮಾಡ್ತಾರೆ. ಲಿಟ್ರಲಿ ಅವರ ಥೀಮ್ ಸಾಂಗ್ ನ ಡಬ್ಲ್ಯೂ ಅವರು ಟಾಪ್ 1 ನಲ್ಲಿ ರೇಟ್ ಕೂಡ ಮಾಡಿದ್ದಾರೆ. ಇದರಲ್ಲಿ ಅರ್ಥ ಮಾಡ್ಕೋಬೇಕು ಅವರು ಜೇ ಉಸೋ ಅವರು ಎಷ್ಟು ಪ್ರಾಫಿಟ್ ನ ತಗೊಂಡು ಬರ್ತಾ ಇದ್ದಾರೆ ಅಂತ. ಬಟ್ ಈ ಒಂದು ಸಿಂಗಲ್ ರನ್ ಅಲ್ಲಿ ಅವರಿಗೆ ಒಂದು ಕೂಡ ಚಾಂಪಿಯನ್ಶಿಪ್ ನ ಗೆಲ್ಸಿಲ್ಲ ಅನ್ನೋದೇ ಅವರ ತಂದೆಗೆ ಆಗ್ತಾ ಇರ್ತಕ್ಕಂತಹ ದೊಡ್ಡ ನೋವು. ಮೊದಲನೇದಾಗಿ ಮನಿ ಇನ್ ದ ಬ್ಯಾಂಕ್ ನಾದ್ರೂ ಕೊಡ್ಬೋದಾಗಿತ್ತು. ಮನಿ ಇನ್ ದ ಬ್ಯಾಂಕ್ ನ ನೀವು ಆ ರೀತಿ ವೇಸ್ಟ್ ಮಾಡೋದ್ರ ಬದಲು ಜೇ ಉಸೋ ಅವರ ಕೈಗೆ ಕೊಟ್ಟಿ ಮುಂದೊಂದು ದಿನ ಅದನ್ನ ಕ್ಯಾಶ್ ಇನ್ ಆದ್ರೂ ಮಾಡಿಸಬಹುದಾಗಿತ್ತು ಅಥವಾ ಫೇಲ್ ಆದ್ರೂ ಮಾಡಿಸಬಹುದಾಗಿತ್ತು. ಅಫ್ಕೋರ್ಸ್ ಮುಂದೆ ಅವರು ಬ್ಲಡ್ ಲೈನ್ ಗೆ ಜಾಯಿನ್ ಆಗಿ ಅವರ ಸ್ಟೋರಿ ಅದ್ಭುತವಾಗಿ ಹಾಗೆ ಆಗುತ್ತೆ. ಬಟ್ ನಮ್ಮ ರಿಕೇಶಿ ಅವರ ಕೊರಗೇನಪ್ಪಾ ಅಂದ್ರೆ ನನ್ನ ಮಗ ಸಿಂಗಲ್ಸ್ ರನ್ ನಲ್ಲಿ ಇಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ಫ್ಯಾನ್ಸ್ ಗಳಿಂದ ಅಟೆನ್ಷನ್ ನ ತಗೋತಾ ಇದ್ದಾನೆ, ಆದ್ರೂ ಕೂಡ ಡಬ್ಲ್ಯೂ ಅವರು ನನ್ನ ಮಗಂಗೆ ಒಂದು ಕೂಡ ಸಿಂಗಲ್ ಚಾಂಪಿಯನ್ಶಿಪ್ ನ ಕೊಡ್ಲಿಲ್ವಲ್ಲ ಅನ್ನೋ ಒಂದು ಕೊರಗು ನಮ್ಮ ರಿಕೇಶಿ ಅವರಿಗಿದೆ. ಅದಕ್ಕೋಸ್ಕರ ಅವರು ಈ ರೀತಿ ಮಾತನ್ನ ಆಡ್ತಾ ಇದ್ದಾರೆ. ನೋಡೋಣ ಗೈಸ್ ಇದನ್ನ ಡಬ್ಲ್ಯೂ ಅವರು ಸೀರಿಯಸ್ ಆಗಿ ತಗೊಂಡು ಫೈನಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಏನಾದ್ರೂ ಕೊಡ್ತಾರ ಅನ್ನೋದು ನಾವು ಕಾದ್ ನೋಡ್ಬೇಕು. ಸದ್ಯಕ್ಕೆ ರಿಕೇಶಿ ಅವರ ಮೇಲೆ ಸ್ವಲ್ಪ ಕನಿಕರ ಏನೋ ಇದೆ, ಬಟ್ ಫೈನಲಿ ಅವರು ಜೇ ಉಸೋ ಅವರು ಬ್ಲಡ್ ಲೈನ್ ಸ್ಟೋರಿಗೇನೆ ಜಾಯ್ನ್ ಆಗ್ಬೇಕಲ್ಲ, ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಚಾಂಪಿಯನ್ಶಿಪ್ ನ ಕೊಟ್ಟು ಅದನ್ನ ಯಾವ ರೀತಿ ಬ್ಲಡ್ ಲೈನ್ ಸ್ಟೋರಿಲಿನಲ್ಲಿ ಮೇಂಟೈನ್ ಮಾಡೋದು ಅಂತ ಡಬ್ಲ್ಯೂ ಅವರು ಕೂಡ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಸಿಂಗಲ್ಸ್ ಚಾಂಪಿಯನ್ಶಿಪ್ ನ ಜೇ ಉಸೋ ಅವರಿಗೆ ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ವರ್ಸಸ್ ಡಬ್ಲ್ಯೂ ಬಗ್ಗೆ. ರೀಸೆಂಟ್ ಸ್ಮ್ಯಾಕ್ ಡೌನ್ ನಿಮಗೆ ಗೊತ್ತೇ ಇರಬಹುದು, ರೋಮನ್ ರೈನ್ಸ್ ನಮಗೆ ಅಲ್ಲಿ ನೋಡೋದಿಕ್ಕೆ ಸಿಕ್ಕಿರಲಿಲ್ಲ. ಅಂಡ್ ಅದಕ್ಕಿಂತ ಮುಂಚೆ ಇಡೀ ಬ್ಲಡ್ ಲೈನ್ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿತ್ತು. ಅಂಡ್ ರೀಸೆಂಟ್ ಸ್ಮ್ಯಾಕ್ ಡೌನ್ ನಲ್ಲಿ ಫ್ಯಾನ್ಸ್ ಗಳು ರೋಮನ್ ರೈನ್ಸ್ ಅವರ ಸೈನ್ ಬೋರ್ಡ್ ಗಳನ್ನ ಇಟ್ಕೊಂಡು ಬಂದಿದ್ರು. ಅಂದ್ರೆ ವಿ ವೆಲ್ಕಮ್ ಬ್ಯಾಕ್ ರೋಮನ್ ರೈನ್ಸ್ ಅಂತನೋ, OTC ಅಂತನೋ, ವಿ ಲವ್ ರೋಮನ್ ರೈನ್ಸ್ ಅಂತನೋ ಕೆಲವೊಂದಷ್ಟು ಸೈನ್ ಬೋರ್ಡ್ ಗಳನ್ನ ಬರ್ಕೊಂಡು ಸ್ಮ್ಯಾಕ್ ಡೌನ್ ಗೆ ಬಂದಿದ್ರು. ಬಟ್ ಸ್ಮ್ಯಾಕ್ ಡೌನ್ ನ ಎರಾನಾದವರು ಆ ಎಲ್ಲಾ ಸೈನ್ ಬೋರ್ಡ್ ಗಳನ್ನು ಕೂಡ ಕಿತ್ಕೊಂಡು ಹೊರಗಡೆ ಬಿಸಾಕ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ ಗಳಲ್ಲಿ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರೇ ಬೇಕು ಅಂತ ರೋಮನ್ ರೈನ್ಸ್ ಅವರ ಸೈನ್ ಬೋರ್ಡ್ ಗಳನ್ನ ಕಿತ್ಕೊಂಡು ಹೊರಗಡೆ ಆಗ್ತಾ ಇದಾರಂತೆ. ಗೊತ್ತಿಲ್ಲ ಈ ರೀತಿ ಯಾಕೆ ಡಬ್ಲ್ಯೂ ಅವರು ಮಾಡಿದ್ರು ಅಂತ. ಜೇ ಉಸೋ ಅವರ ಸೈನ್ ಬೋರ್ಡ್ ಗಳು ಕೂಡ ಅದರಲ್ಲಿ ಇತ್ತಂತೆ, ನನಗೆ ಗೊತ್ತಿಲ್ಲ. ಬಟ್ ರೋಮನ್ ರೈನ್ಸ್ ಅವರ ಸೈನ್ ಬೋರ್ಡ್ ಗಳು ಮಾತ್ರ ಇಲ್ಲಿ ಕಾಣಿಸ್ತಾ ಇರೋದು. ಅಂಡ್ ಇನ್ನ ಕೆಲವೊಂದಷ್ಟು ರೂಮರ್ಸ್ ಗಳು ಏನಪ್ಪಾ ಅಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ಕೋಡಿ ರೋಡ್ಸ್ ಇದ್ದಾರೆ. ಸೊ ಕೋಡಿ ರೋಡ್ಸ್ ಅವರ ಪಾಪ್ಯುಲಾರಿಟಿ ರೋಮನ್ ರೈನ್ಸ್ ಅವರು ಬಂದ್ ಕೂಡಲೇ ಕಮ್ಮಿ ಆಗ್ತಾ ಇದೆ. ಜನಗಳೆಲ್ಲ ರೋಮನ್ ರೈನ್ಸ್ ಅವರ ಸೈನ್ ಬೋರ್ಡ್ ನ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ಕೋಡಿ ರೋಡ್ಸ್ ಅವರನ್ನ ನಾವು ತುಂಬಾ ದೊಡ್ಡದಾಗಿ ತೋರಿಸಬಹುದು ಅಂತಾನು ಕೂಡ ಡಬ್ಲ್ಯೂ ಅವರು ಈ ರೀತಿ ಪ್ಲಾನ್ ನ ಮಾಡಿರಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಗೊತ್ತಿಲ್ಲ ಗೈಸ್ ಯಾಕೆ ಈ ರೀತಿ ಮಾಡಿದ್ರು ಅಂತ, ಅಥವಾ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಇನ್ನು ಕೂಡ ಹೀಲ್ ಆಗಿದೆ. ಬಟ್ ಆದ್ರೂ ಕೂಡ ಫ್ಯಾನ್ಸ್ ಗಳು ಯಾಕೆ ಈ ರೀತಿ ಸೈನ್ ಬೋರ್ಡ್ ಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತನಾದ್ರೂ ಕೂಡ ಡಬ್ಲ್ಯೂ ಅವರು ಈ ರೀತಿ ಮಾಡಿರಬಹುದು. ಬಟ್ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳಿಗೆಲ್ಲ ಏನ್ ಅನ್ಸುತ್ತೆ ಗೊತ್ತಾ, ಕೋಡಿ ರೋಡ್ಸ್ ಅವರ ಪಾಪ್ಯುಲಾರಿಟಿ ರೋಮನ್ ರೈನ್ಸ್ ಅವರು ಬಂದ ಮೇಲೆ ಕಮ್ಮಿ ಆಗುತ್ತೆ. ಫ್ಯಾನ್ಸ್ ಗಳೆಲ್ಲರೂ ಕೂಡ ರೋಮನ್ ರೈನ್ಸ್ ಅವರ ಸೈನ್ ನ ತಗೊಂಡ್ ಬಂದ್ರೆ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ನಾನಿಲ್ಲಿ ಫೇಸು ಆದ್ರೂ ಕೂಡ ರೋಮನ್ ರೈನ್ಸ್ ಅವರ ಸೈನ್ ಬೋರ್ಡ್ ನ ಯಾಕೆ ತಗೊಂಡ್ ಬರ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ಎಲ್ಲೋ ಒಂದ್ ರೀತಿ ಬೇಜಾರಾಗುತ್ತೆ ಅನ್ನೋ ಒಂದು ರೀತಿಗೆ ಡಬ್ಲ್ಯೂ ಅವರು ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ ಫ್ಯಾನ್ಸ್ ಗಳು ಊಹೆ ಮಾಡ್ಕೋತಾ ಇದ್ದಾರೆ. ನನಗೂ ಕೂಡ ಗೊತ್ತಿಲ್ಲ ಯಾಕೆ ಈ ರೀತಿ ಕೆಲಸ ಮಾಡಿದ್ರು ಅಂತ. ಬಟ್ ಐ ಥಿಂಕ್ ಮೊದಲನೇದಾಗಿ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ನ ಕಾಪಾಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಕೆಲಸ ಮಾಡಿರಬಹುದು, ಅಥವಾ ಸೈನ್ ಬೋರ್ಡ್ ಗಳನ್ನ ಏನ್ ಎಸಿತಾ ಇದ್ದಾರೆ ಅದು ತುಂಬಾ ದೊಡ್ಡದಾಗಿದೆ ಅಂತಾನು ಕೂಡ ಎಸ್ತಿರಬಹುದು. ಅಥವಾ ಮೂರನೇದು ರೋಮನ್ ರೈನ್ಸ್ ಅವರು ಬಂದಿದ್ರಿಂದ ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಫ್ಯಾನ್ಸ್ಗಳು ರೋಮನ್ ರೈನ್ಸ್ ಅವ್ರಿಗಿಂತ ಜಾಸ್ತಿ ಕೋಡಿ ರೋಡ್ಸ್ ಅವ್ರನ್ನ ಚಿಯರ್ ಮಾಡಬೇಕಿತ್ತು. ಬಟ್ ಇಲ್ಲಿ ಕೋಡಿ ರೋಡ್ಸ್ ಅವ್ರಿಗಿಂತ ಜಾಸ್ತಿ ಫ್ಯಾನ್ಸ್ಗಳು ರೋಮನ್ ರೈನ್ಸ್ ಅವ್ರಿಗೆ ಚಿಯರ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡಬೇಕು ಅಂತಾನು ಕೂಡ ಈ ರೀತಿ ನಿರ್ಧಾರನ ತಗೊಂಡಿರಬಹುದು. ಬಟ್ ಫ್ಯಾನ್ಸ್ಗಳು ಮಾತ್ರ ಡಬ್ಲ್ಯೂ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ನಿಮಗೆ ಯಾವ ರೀಸನ್ ಅಂತುತ್ತೆ ರೋಮನ್ ರೈನ್ಸ್ ಅವರ ಸೈನ್ ಬೋರ್ಡ್ ನ ಕಿತ್ತು ಹೊರಗಡೆ ಹಾಕಿರೋದು? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.